ಮಿಕ್ಸಿ ಜಾರಿಗೆ ಏನೇನು ಹಾಕೊಳ್ತಾ ಇದೀಯೋ ಹೇಳಿ. ಟೊಮೊಟೊ ಮತ್ತು ಹುರ್ಕೊಂಡಿರೋ ಕೊಬ್ಬರಿ ಮತ್ತು ಏನಾರ ಮಸಾಲೆ ಐಟಮ್, ಚಕ್ಕೆ ಲವಂಗ, ಸ್ವಲ್ಪ ಜೀರಿಗೆ, ಮೆಣಸು. ಇದು ಈರುಳ್ಳಿ ಎಷ್ಟು ಕರ್ಕೊಂಡಿರೋದು? 2 ಈರುಳ್ಳಿ ಅಂದರೆ ಮೀಡಿಯಮ್ ಸೈಜಾ ಇಲ್ಲ ದಪ್ಪ ಸೈಜಾ? ಮೀಡಿಯಮ್ ಸೈಜ್. ಉದ್ದ ಕರ್ಕೊಂಡಿದ್ದೀರಾ? ಉದ್ದ ಸಣ್ಣ ಸ್ಲೈಸ್ ಆಗಿ. ಮತ್ತು ಪುದೀನ, ಕೊತ್ತಂಬರಿ, ಪುದೀನ 2 ಕಟ್ ಮಾಡಿಕೊಂಡಿದ್ದೀನಿ ಸಣ್ಣದು. ಮಿಕ್ಸಿ ಜಾರಿಗೆ ಹಾಕೊಂಡಿದ್ಮೇಲೆ ಫುಲ್ ಚೆನ್ನಾಗೈತೆ. ಇನ್ನೊಂದು ಸರ್ತಿ ಹಾಕ್ಬೇಕಾ? ಇನ್ನೊಂದು ಸ್ವಲ್ಪ ಹಾಕಬೇಕು. ಇನ್ನೊಂದು ಸ್ವಲ್ಪ ದಪ್ಪ ಇದೆ. ನುಣ್ಣಗೆ ರುಬ್ಕೊಳ್ಳಿ. ರುಬ್ಕೊಂಡು ಸೈಡಿಗೆ ಇಟ್ಕೊಂಡು ಮಟನ್ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಇನ್ನೊಂದು ತೋರಿಸಬೇಕಾ? ಇಲ್ಲ, ಖಾಲಿ ಇದನ್ನೇ ತೋರಿಸಿ. ಸಂಡೇ ಇನ್ನೂ ಮಾಡಿಲ್ಲಲ್ಲ? ಸಂಡೇ ಸ್ಪೆಷಲ್ ನಮ್ಮ ಮನೇಲಿ ಮಟನ್ ತಂದ್ಕೊಂಡಿದ್ದೀವಿ. 1 kg ತಂದ್ಕೊಂಡಿದ್ದೀವಿ ಮಟನ್. ಖಾರ ಅಂದರೆ ನಾವು ಮನೇಲಿ ಮಾಡಿರೋ ಖಾರನ ಹಾಕ್ತಾಯಿದ್ದೀವಿ. ಹಾಗಾಗಿ ನೋಡ್ಕೊಂಡು ಹಾಕಬೇಕು. ಎಷ್ಟು ಸ್ಪೂನ್ ಹಾಕಿದ್ದೀರಾ ಖಾರ? ನಾವು ಇದರಿಂದ ಸ್ಪೂನಿಂದ 5 ಸ್ಪೂನ್ ಹಾಕ್ತಾಯಿದ್ದೀವಿ. ನಾವು ಜಾಸ್ತಿ ತಿಂತೀವಿ, ಬಟ್ ನಮ್ಮ ಮನೇಲಿ ಸ್ವಲ್ಪ ಕಮ್ಮಿ ತಿಂತಾರೆ. ನಮ್ಮ ಮನೇಲಿ ಜಾಸ್ತಿ ತಿಂತಾರೆ, ನಮ್ಮ ಮನೆಯಲ್ಲಿ ಕಮ್ಮಿ ತಿಂತಾರೆ. ಖಾರ ಹಾಕಿದ್ದೀವಿ. ಧನಿಯಾ ಪೌಡರ್ ಹಾಕ್ತಾಯಿದ್ದೀವಿ 1 ಸ್ಪೂನ್. 1 ಸ್ಪೂನ್ ಸಾಕಾ? 1 ಸ್ಪೂನ್ ಸಾಕು, ಬೇಕಾದರೆ ನೀವು ಜಾಸ್ತಿನೂ ಹಾಕ್ಕೊಬೋದು. 2 ಸ್ಪೂನ್ ಹಾಕ್ತಾಯಿದ್ದೀವಿ, ಬೇಕಾಗಿದ್ದಷ್ಟು ಹಾಕ್ಕೊಬೋದು. ಅರಿಶಿನ ಪುಡಿ 1/2 ಟೇಬಲ್ ಸ್ಪೂನ್. ಆಮೇಲೆ ಕೊತ್ತಂಬರಿ ಮತ್ತು ಪುದೀನ 2 ಸಣ್ಣ ಹಚ್ಚಿರೋದು, ಆಮೇಲೆ 1 ಇಳಿಕೆ ಅಷ್ಟು. ನಾನೊಂದು ಮೊಬೈಲ್ ತೆಗೆಯೋಣ ಅಂದ್ಕೊಂಡೆ, ತೆಗಿಲಿಲ್ಲ, ಇದ್ರಾಗೆ ಇಟ್ಬಿಟ್ಟಿದ್ದೀನಿ. ಇಷ್ಟು ಹಾಕಿದ್ದೀನಿ. ಆಮೇಲೆ ಮೊಸರು ಹಾಕಬೇಕು. ಇದೇನೇ ಆಗ್ತಾಯಿಲ್ಲ. ಮೊಸರು ಅಂದಾಜು ಮೇಲೆ ಏನೂ ಇಲ್ಲ. ಚಿಕ್ಕ ಒಟ್ಲು ಇದು ತುಂಬ ಹಾಕ್ತಾಯಿದ್ದೀನಿ ಮೊಸರು. ನಿಮಗೆ ಕಮ್ಮಿ ಬೇಕಂದರೆ ಕಮ್ಮಿನೂ ಹಾಕ್ಕೋಬೋದು, ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು. ನಾವು ಮೊಸರು ಹಾಕೊಳ್ಳೋದಕ್ಕೆ ಅಂದರೆ ಚೆನ್ನಾಗಿ ಗ್ರೇವಿ ಬರುತ್ತೆ, ಸ್ವಲ್ಪ ಮತ್ತು ಸಾಫ್ಟ್ ಆಗುತ್ತೆ. ನಾವು ಟೊಮೊಟೊ ಮತ್ತು ಕೊಕೊನಟ್ಟು ಎಲ್ಲ ಗ್ರೈಂಡ್ ಮಿಕ್ಸ್ ಮಾಡ್ತೀವಲ್ಲ, ಅದು ಹಾಕಿಲ್ಲ ಅಂದ್ರೂ ಇದೊಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಅದು ಹಾಕಿಲ್ಲ ಅಂದ್ರೂ ನಡೆಯುತ್ತೆ ಮೊಸರು ಹಾಕಿದ್ರೆ. ಇದನ್ನೆಲ್ಲ ಹಾಕಿದ ಮೇಲೆ ಸ್ವಲ್ಪ ಕಲಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಒಂದು ಸ್ವಲ್ಪ. ಅದು ಹಾಕಿದಷ್ಟು ರುಚಿ ಇರುತ್ತಲ್ಲ? ಹಾಂ, ಇದು ಹಾಕಿದಷ್ಟು ರುಚಿ. ಇವಾಗ ಇದರೊಳಗೆ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಆಮೇಲೆ ಒಗ್ಗರಣೆ ಕೊಡ್ತೀವಿ ನಾವು, ಅವಾಗ 1 ಟೇಬಲ್ ಸ್ಪೂನ್. ನಿಮಗೆ ಕಮ್ಮಿ ಬೇಕಾದ್ರೆ ಕಮ್ಮಿನೂ ಹಾಕ್ಕೋಬೋದು, ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕ್ಕೋಬೋದು. ನಿಮಗೆ ಹೆಂಗೆ ಚೆನ್ನಾಗಿ ಅನಿಸ್ತದೋ ಆ ಥರ. ನಮಗೆ ಈ ಥರ ಸ್ಪೂನಲ್ಲಿ ಕಲಿಸಿದ್ರೆ ಚೆನ್ನಾಗೆಲ್ಲ ಮಸಾಲ ಇದು ಎಲ್ಲ ಮಿಕ್ಸ್ ಆಗೋಲ್ಲ ಕರೆಕ್ಟಾಗಿ. ಅದಕ್ಕೆ ನಾನು ಕೈಯಲ್ಲೇ ಕಲಿಸ್ತಾ ಇದ್ದೀನಿ. ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊಳ್ಳಿ.
ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ಲ. ಹಾಂ, ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೋಬೇಕು. ಅದಕ್ಕೆ ಫಸ್ಟೇ ಮ್ಯಾರಿನೇಟ್ ಎಲ್ಲ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಹಂಗೆ ಬಿಡಬೇಕು. ಅಂದರೆ ಈರುಳ್ಳಿ ಒಗ್ಗರಣೆ ಆಗೋವರೆಗೂ. ಈರುಳ್ಳಿ ಒಗ್ಗರಣೆ ಆಗಿದ್ಮೇಲೆ ಮಸಾಲೆ ಐಟಮ್ ಅಲ್ಲೆಲ್ಲ ಚೆನ್ನಾಗಿ ಆಗಬೇಕು. ಅಲ್ಲಿ ಈರುಳ್ಳಿ ಒಗ್ಗರಣೆ ಆಗಬೇಕಂದ್ರೂ ಅದು ಫುಲ್ಲು ಗೋಲ್ಡನ್ ಕಲರು ಬರಬೇಕಂದ್ರೂ ಅಲ್ಲಿ ಒಂದು 5 ನಿಮಿಷ ಬೇಕೇ. ಆಮೇಲೆ ಮೇಲುಗಡೆ ಸುಮ್ಮನೆ ಸ್ವಲ್ಪ ಹಾಕ್ತಾಯಿದ್ದೀನಿ ಸಾಲ್ಟ್, ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು. ಆಮೇಲೆ ಆಮೇಲೆ ಹಾಕ್ತೀನಿ, ಆಮೇಲೆ ತೋರಿಸ್ತೀನಿ. ಇವಾಗ ಇದು ಮ್ಯಾರಿನೇಟ್ ಆಗುತ್ತಲ್ಲ, ಅದ್ರ ಜೊತೆ ಉಪ್ಪು ಮ್ಯಾರಿನೇಟ್ ಆಗುತ್ತೆ. ಮತ್ತು ಆಮೇಲೆ ನಾವು ನೀರದು ಜಾಸ್ತಿ ಹಾಕ್ತೀವೋ ಕಮ್ಮಿ ಹಾಕ್ತೀವೋ ಅಂತ ಗೊತ್ತಾಗೋಲ್ಲ. ನಮಗೆ ಯಾವ ಥರ ಬೇಕು ಆ ಥರ ಹಾಕೊಳ್ಳೋಕ್ಕೆ ಅವಾಗ ಗೊತ್ತಾಗುತ್ತೆ. ಈಗ ಮತ್ತು ಆವಾಗ ಹಾಕಿದ್ರೆ ಜಾಸ್ತಿ ಆಗೋಗುತ್ತಂದರೆ ಏನು ಮಾಡೋಣ? ಕಮ್ಮಿ ಇದ್ದರೆ ಮೇಲುಗಡೆಯಿಂದ ಹಾಕೋಬೋದು, ಜಾಸ್ತಿ ಆದರೆ ತೆಗಿಯೋಕ್ಕಾಗೋದಿಲ್ಲ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಇನ್ನೊಂದು 10 ನಿಮಿಷ ಹೀಗೆ ಬಿಡಬೇಕು. ಒಂದು ಪ್ಲೇಟ್ ಮುಚ್ಚಿ ಮುಚ್ಚಿಬಿಟ್ಟು ಈ ಥರನೇ ಬಿಡಬೇಕು ಒಂದು 10 ನಿಮಿಷ. ಸ್ಟವ್ ಹಚ್ಬಿಟ್ಟಿದ್ದೀವಿ. ಕುಕ್ಕರ್ ಇಟ್ಟಿದ್ದೀನಿ. ಕೊಬ್ಬಿನಂಶ ಇರುತ್ತಲ್ಲ ಸಾಕು. ಈರುಳ್ಳಿ ಇದು ಆಗಬೇಕಲ್ವ, ಮತ್ತು ಎಣ್ಣೆ ಒಂದು ಈ ಟೇಬಲ್ ಸ್ಪೂನಿಂದ ಇದು 6 ಹಾಕಿದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ. ಮೀಡಿಯಮ್ ಸೈಜು ಕಟ್ ಮಾಡಿದ್ದೀವಲ್ಲ, ಅವಾಗಲೇ ಕಟ್ ಮಾಡಿಟ್ಟಿದ್ದೀವಲ್ಲ ಅದನ್ನು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಫುಲ್ ಫ್ರೈ ಆಗೋವರೆಗೂ ಗ್ಯಾಸು ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಸೋಪ್ ಹಾಕಿದ್ದೀನಿ. ಚಕ್ಕೆ ಅಲ್ಲಿ ಮಸಾಲದಾಗ ರುಬ್ಕೊಂಡಿದ್ದೀವಿ. ಮತ್ತು ಇಲ್ಲೊಂದು ಸುಮ್ಮನೆ ಒಗ್ಗರಣೆಗೆ ಒಂದು 4 ಪೀಸ್ ಹಾಕ್ತಾಯಿದ್ದೀನಿ, ಚಿಕ್ಕದು ಒಂದು 4 ಪೀಸ್ ಲವಂಗ ಹಾಕ್ತಾಯಿದ್ದೀನಿ, ಚಕ್ಕೆ ಲವಂಗ. ಮತ್ತು ಒಂದು ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಒಳ್ಳೆ ಘಮನ ಬರುತ್ತೆ, ಫ್ಲೇವರು ಬರುತ್ತೆ ಅಲ್ಲ. ಒಂದು ಪಲಾವ್ ಎಲೆ ಸಣ್ಣದು ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಒಂದು ಈ ಕಡೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಅದಕ್ಕೂ ಹಾಕೊಂಡಿದ್ದೀವಿ. ಅದಕ್ಕೆ ಹಾಕೊಂಡಿದ್ವಿ. ಮತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ತಾರೆ. ಇದೆಲ್ಲ ಮತ್ತೆ ಸ್ಮೆಲ್ಲೆಲ್ಲ ಹೋಗಿದ್ಮೇಲೆ ಅದಾಗಿ ಕಲ್ಪಿಸಿದ್ವಲ್ಲ ಮಟನ್ನೆಲ್ಲ ಅದು ಹೀಗೆ ಕೈ ಹಾಕ್ತಾ ಇರಬೇಕು, ಇಲ್ಲಾಂದರೆ ಕೈ ಹಾಕ್ತಾ ಇರಬೇಕು. ಘಮ ಬರ್ತಾ ಇದೆ. ಶುಂಠಿ ಮನೇಲೇ ರುಬ್ಬಿರೋದು. ಹೊರಗಡೆ ಅಂಗಡಿಯಲ್ಲಿ ತೊಗೊಂಬಂದರೆ ಅದರೊಳಗಡೆ ಬೆಳ್ಳುಳ್ಳಿ ಪೇಸ್ಟೇ ಜಾಸ್ತಿ ಇರುತ್ತೆ, ಶುಂಠಿ ಕಮ್ಮಿ ಇರುತ್ತೆ. ಅದಕ್ಕೆ ಟೇಸ್ಟ್ ಅಷ್ಟೊಂದು ಬರೋಲ್ಲ. ಮನೆಯಲ್ಲೇ ಮಾಡ್ತೀವಿ. ನಾವೇನೇ ಮಾಡ್ತಾ ಇರೋದು ನಮ್ಮ ಮನೆಯಲ್ಲೇ ಮಾಡ್ತಾಯಿದ್ದೀವಿ.
ಆವಾಗಲೇ ಕಲಸಿಕ್ಕಿದ್ದೀವಲ್ಲ ಅದು ಮಟನ್ ಹಾಕ್ತಾಯಿದ್ದೀವಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅವಾಗ ಒಂದು ಸ್ವಲ್ಪ ಹಾಕಿದ್ದೆ ಉಪ್ಪು, ಇವಾಗ 1 ಟೇಬಲ್ ಸ್ಪೂನ್ ಹಾಕ್ತೀನಿ. ಯಾಕೆಂದರೆ ಆಮೇಲೆ ಹಾಕೋಣ ಅಂತಂದರೆ ಮಟನ್ ಬೇಯಬೇಕು. ಇವಾಗ ಹಾಕಿದ್ರೇ ಮಟನ್ ಬೇಗ ಬೇಯುತ್ತೆ. ಮಟನ್ಗೂ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಖಾರ. ಎಲ್ಲ ಮಿಕ್ಸ್ ಮಾಡಿದ್ದೀವಿ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮುಚ್ಚಳ ಹಾಕಿ ನೋಡಿ. ಮಾಂಸ ಎಲ್ಲ ಒಂದು ನೀರು ಬಿಟ್ಟು ಇಟ್ಟೈತಿ. ಇವಾಗ ನೀರೆಲ್ಲ ಹಿಂಡಿದ ಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿರೋದು ಟೊಮೊಟೊ ಮತ್ತು ಕೊಬ್ಬರಿ ಪೇಸ್ಟ್ನ ಹಾಕಬೇಕು. ಹಾಕ್ಬೇಕಾದ್ರೆ ತೋರಿಸ್ತೀನಿ. ಹಾಕ್ಬೇಕಾದ್ರೆ ಮತ್ತೆ ತೋರಿಸ್ತೀನಿ. ಓಕೆ, ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದರೊಳಗಡೆ ಟೊಮೊಟೊ ಮತ್ತು ಕೊಬ್ಬರಿ, ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಅದನ್ನು ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಇವಾಗ, ಅದನ್ನು ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲ್ಕೊಂಡ್ಬಿಟ್ಟು ಹಾಕಿದ್ವಿ. ಮಸಾಲೆ ಸ್ವಲ್ಪನೂ ವೇಸ್ಟ್ ಆಗಬಾರ್ದು. ವೇಸ್ಟ್ ಆಗ್ಬಾರ್ದು. ಮಸಾಲೆ ಇರೋದ್ರಿಂದಲೇ ತಾನೇ ಅದಕ್ಕೆ ಸ್ಮೆಲ್ ಬರೋದು ಚೆನ್ನಾಗಿ ನಮ್ಮ ಅಂತ. ಮಸಾಲೆ ನಾವು ಮಾಡ್ಕೊಂಡು ಇಷ್ಟೊಂದು ಮಸಾಲೆ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಆಗಿಲ್ಲ ಅಂತಂದರೆ ಇಲ್ಲ ಅರ್ಧಂಬರ್ಧ ವೇಸ್ಟ್ ಮಾಡಿಬಿಟ್ರೆ ಹೆಂಗೆ? ಅದಕ್ಕೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಆಮೇಲೆ ಮತ್ತೊಂದ್ಸಲಿ ಉಪ್ಪು ಖಾರ ಬೇಕಂದ್ರೆ ಚೆಕ್ ಮಾಡ್ಕೊಂಡು ಹಾಕಿ 5 ವಿಷಲ್ ಕೂಗಿಸ್ಕೊಳ್ಬೇಕು. 5 ವಿಷಲ್ ಹಾಕ್ಸ್ಬೇಕು. ಈಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ಹಂಗೆ ತಿಂತಾಯಿದ್ರೆ ಇವಾಗೆಲ್ಲ ಗಮ್ ಅಂತ ಇದೆ. ಎಷ್ಟು ಸಾಕು ಅನಿಸುತ್ತೆ. ಇಷ್ಟು ಹಾಕ್ಬಿಡೋಣ. ರೊಟ್ಟಿ ಆದರೆ ರೊಟ್ಟಿಗಾಗುತ್ತೆ, ಚಪಾತಿ ಆದರೆ ಚಪಾತಿ ಆಗುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು. ನಮಗೆ ಸ್ವಲ್ಪ ಸಾರು ಥರ ಬೇಕಾಗಿರೋದು ನಾವು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀವಿ. ನಿಮಗೆ ಗ್ರೇವಿ ಥರ ಬೇಕಂದರೆ ನೀರು ಕಮ್ಮಿ ಹಾಕ್ಕೊಬೋದು. ಇವಾಗೆಲ್ಲ ಮಿಕ್ಸ್ ಮಾಡಿದ್ದೀವಿ. ಉಪ್ಪು ಖಾರ ಎಲ್ಲ ಸ್ವಲ್ಪ ಟೇಸ್ಟ್ ನೋಡಿದೆ. ಟೇಸ್ಟ್ ನೋಡಿಬಿಟ್ಟು ಮುಚ್ಚಳ ಮುಚ್ಚಿಬಿಡಬೇಕು. 5 ವಿಷಲ್ ಆಗೋವರೆಗೂ 5 ವಿಷಲ್ ಆಗಿದ್ಮೇಲೆ ಮಟನ್ ಎಳೆದೇ ಇದ್ದರೆ 3 ವಿಷಲ್ ಸಾಕು. ಮಟನ್ ಬರ್ತಿದ್ರೆ ಒಂದು ಸ್ವಲ್ಪ ಬಚ್ಚಿರೋದಿದೆ, ಅದಕ್ಕೆ 5 ವಿಷಲ್. ಆಗಿದ್ಮೇಲೆ ತೋರಿಸ್ತೀವಿ. 5 ವಿಷಲ್ ಆಗಿದ್ಮೇಲೆ ತೆಗೆದುಬಿಟ್ಟಿದ್ವಿ. ನೋಡಿ ಎಲ್ಲ ಹಿಂಗೆ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡೈತಿ. ನಾವು ಎಣ್ಣೆ ಸ್ವಲ್ಪನೇ ಹಾಕಿದ್ದೀವಲ್ವ, ಆದ್ರೂ ಮಟನ್ ಎಣ್ಣೆ ಬಿಟ್ಕೊಂಡೈತಿ ಚೆನ್ನಾಗತ್ತೆ. ಇವಾಗ ಮುದ್ದೆ ಮಾಡಿ ಬಾರಿಸ್ತಾರದೆ. ಚೆನ್ನಾಗಿ ಬೆಂದೈತಿ.
ಆವಾಗಲೇ ಬಾಯಿಗೆ ನೀರು ಬರ್ತದೆ. ಊಟ ಮಾಡೋ ಟೈಮಲ್ಲಿ ಗೊತ್ತಾಗುತ್ತೆ.